ತುಳುನಾಡು ಮತ್ತು ಕೇರಳದಲ್ಲಿ ಕೊರತಿ ದೈವದ ಆರಾಧನೆಯು ನಡೆಯುತ್ತದೆ. ಕೊರತಿ ದೈವದ ಪ್ರಾರ್ಥನದ ಪ್ರಕಾರ ಈಶ್ವರ ದೇವರು ಬೇಟೆಯಾಡಲು ಹೋದಾಗ ಪಾರ್ವತಿ ದೇವಿಯು ಯಾರಿಗೂ ತಿಳಿಯದಂತೆ ಕೊರತಿ ವೇಷ ಧರಿಸಿ ಕಾಡಿಗೆ ಹೋಗುತ್ತಾಳೆ. ಅವಳನ್ನು ಕಾಡಿನಲ್ಲಿ ಈಶ್ವರ ದೇವರು ಕಂಡು ಮೋಹಗೊಂಡು ಅವರ ಸಮಾಗಮ ನಡೆಯುತ್ತದೆ. ಕೊರಗ ಸ್ತ್ರೀಯ ವೇಷದಲ್ಲಿರುವ ಪಾರ್ವತಿ ದೇವಿ ಈಶ್ವರನಿಂದ ಉಂಗುರ ಕೇಳಿ ಪಡೆಯುತ್ತಾಳೆ. ಈ ಘಟನೆ ನಡೆದ ನಂತರ ಶಿವನಲ್ಲಿ ಪಾರ್ವತಿಯು ಉಂಗುರ ಎಲ್ಲೆಂದು ಕೇಳುತ್ತಾಳೆ. ಶಿವನು ನಡೆದ ಘಟನೆಯನ್ನು ವಿವರಿಸುತ್ತಾನೆ. ಆಗ ಪಾರ್ವತಿಯು ನಿಜ ವಿಷಯವನ್ನು ಅರ್ಹುತ್ತಾಳೆ. ಮುಂದೆ ಪಾರ್ವತಿಯ ಈ ಕೊರತಿ ವೇಷವೇ ದೈವವಾಗಿ ಆರಾಧನೆಗೊಂಡಿತು ಎನ್ನುವ ಕಥಾನಕ ಜನಪದರು ಕಟ್ಟುವ ಕಥೆಗಳ ಕಲ್ಪನಾ ವಸ್ತು ಎಂದು ಊಹಿಸಬಹುದು. ಈ ಕಥೆಯನ್ನು ವಸ್ತುನಿಷ್ಠತೆಯ ದೃಷ್ಟಿಯಿಂದ ನೋಡುವುದಾದರೆ ಈ ಕಥೆಯ ದೈವತ್ವದ ಕಲ್ಪನೆಯ ಹಿಂದೆ ಕಾಡಿಗೆ ಹೋದ ಕೊರತಿಯ ದುರಂತಮಯ ಕಥೆಯ ಹಿನ್ನೆಲೆಯೂ ಅಡಗಿರಬಹುದು. ಕುಂಬಳೆ ಸೀಮೆಯ ತರವಾಡು ಮನೆಗಳಲ್ಲಿ ಅಡುಗೆ ಮನೆಯ ಒಲೆಗೆ ಅಭಿಮುಖವಾಗಿ ಕೊರತಿ ದೈವದ ಮಣಿ ಮಂಚವಿರುವುದು. ಇಲ್ಲಿ ಈ ದೈವಕ್ಕೆ ಅಗೆಲು ಅಥವಾ ಎಡೆ ಬಳಸುತ್ತಾರೆ. ತುಳುನಾಡಿನಲ್ಲಿ ಜಾಲಕೊರತಿ, ಅಗ್ನಿಕೊರತಿ ಮುಂತಾದ ಪ್ರಭೇದಗಳನ್ನು ಕಾಣಬಹುದು. ಕೊರತಿ ದೈವವು ಕೇರಳದಲ್ಲಿ ಕೊರತಿ ಭಗವತಿ ಎಂದು, ಕೊರತಿಯಮ್ಮ ಎಂದು ಆರಾಧನೆಗೊಳ್ಳುತ್ತಾಳೆ. ಹಿಂದಿನ ಕಾಲದಲ್ಲಿ ಏಣಿ ಶ್ರೇಣೀಕೃತ ಜಾತಿ ಪದ್ಧತಿಯಲ್ಲಿ ಮೇಲ್ವರ್ಗದ 4 ವರ್ಗದಿಂದಲೂ ಕಡೆಗಣಿಸಲ್ಪಟ್ಟ ಶ್ರಮಜೀವಿಗಳಾದ ಆದಿವಾಸಿ ಪಂಗಡದ ಕೊರಗ ಜನಾಂಗದಲ್ಲಿ ಈಶ್ವರ ಪಾರ್ವತಿಯರು ಕೊರವನ್ ಕೊರತಿಯರಾಗಿ ಅವತರಿಸಿದರು. ಮನುಷ್ಯರಿಗೆ ಶ್ರಮಜೀವನದ ಮಹತ್ವವನ್ನು ತಿಳಿಸಲು ಸಂಚಾರಿ ದೈವಗಳಾಗಿ ಕೋಲತ್ತನಾಡಿನ ಬ್ರಾಹ್ಮಣೇತರ ಪ್ರತಿಷ್ಠಿತ ತರವಾಡು ಮನೆಯಲ್ಲಿ ಚಾಕರಿಗೆ ಸೇರುತ್ತಾರೆ. ಇವರ ಸೀಮಾತೀತ ಕರ್ತವ್ಯ ನಿಷ್ಠೆಯ ಆದರ್ಶವು ಮುಂದೆ ಇವರನ್ನು ಆರಾಧಿಸುವಂತೆ ಪ್ರೇರೇಪಿಸಿತು. ವಿಳಿಚಾಲ್ ವಿಳಿ ಕೇಳುಕುನ್ನ ಕೊರತಿಯಮ್ಮ ಎಂಬ ಪ್ರಸಿದ್ಧಿಯನ್ನು ಕೊರತಿ ಭಗವತಿಯು ಪಡೆಯುತ್ತಾಳೆ. ಅಂದರೆ ಯಾರು ತಮ್ಮ ಸಂಸಾರದಲ್ಲಿ 10 ಹಲವು ಕಷ್ಟದ ಸಮಯದಲ್ಲಿ ಭಗವತಿಯನ್ನು ಕೂಗಿ ಕರೆದರೆ ಅವಳು ತಕ್ಷಣ ಓಗೋಡಿ ಬರುತ್ತಾಳೆ ಎನ್ನುವ ನಂಬಿಕೆ ಜನರಲ್ಲಿದೆ. ಕುಂಬಳೆ ಸೀಮೆಯಿಂದ ಕಾಸರಗೋಡು ಪ್ರದೇಶದಲ್ಲಿ ಉಚ್ಚಕೊರತಿ, ಮೋಂದಿಕೊರತಿ ಹಾಗೂ ಕಾಟುಕೊರತಿ ಎಂಬ 3 ಹೆಸರಿನಲ್ಲಿ ದೈವದ ನಲಿಕೆಗಳು ನಡೆಯುತ್ತದೆ. ಮಲಕೊರತಿ, ಪುಳ್ಳಿಕೊರತಿ, ಕುഞ്ഞാർ ಕೊರತಿ ಮುಂತಾದ 18 ಹೆಸರಿಂದ ಕೊರತಿ ದೈವವು ಆರಾಧಿಸಲ್ಪಡುತ್ತದೆ. ನಾರಾಯಣ ಮಂಗಳದ ಕಿನ್ನಿಮಾಣಿಕಟ್ಟೆಯಲ್ಲಿ ಸಂಸಾರದ ಸಮಸ್ಯೆ ನೀಗುವ ದೈವವಾಗಿ ವಿಶೇಷವಾಗಿ ಗೋಚರಿಸುತ್ತದೆ. ಕಳೆದು ಹೋದ ವಸ್ತುವನ್ನು ಮತ್ತೆ ಕಾಣಿಸುವಂತೆ ಮಾಡುವ ದೈವ ಎನ್ನುವ ವಿಶೇಷ ನಂಬಿಕೆ ಸ್ಥಳೀಯರದ್ದು. ಈ ನಂಬಿಕೆಯ ಹಿನ್ನೆಲೆಗೆ 100 ನಿದರ್ಶನಗಳು ಇಲ್ಲಿ ಕಾಣಸಿಗುತ್ತವೆ. ಬನ್ನಿ ಗೆಳೆಯರೇ, ಕೊರತಿ ದೈವದ ಕೋಲವನ್ನು ಕಣ್ಣಾರೆ ನೋಡೋಣ.
ಅದೇ ಪ್ರಕಾರ ಹಾರ ತಂದು ಕುತ್ತ ಮಾರಿ ಮಾರಿ ಇತ್ತಲ್ಲ ಸ್ವಾಮಿ ದೆಯ್ಯ ನೆಂಟಿನ ಕಲ್ಲು ನಿಕ್ಲ ಕೈ ಪಾಪದ ಮಾಡಿ ದೆಯ್ಯ ಬರ್ತದಪ್ಪ ಅದನ್ನು ಕಟ್ಟೆ ಕಟ್ಟಿಗೆ ಗಾಳಾದಿ ಕಟ್ಟೆ ಅಂಡರದಿಂದ ಇರ್ತವಳೆ ಜತ್ತ ಅವೇ ಪ್ರಕಾರ ಕಡೆ ಸಿತ್ತಿ ಒಂಜುಗುಂದ ನಾಲ್ಪಡಿ ಕಟ್ಟೆ ಗಡಿ ಜಾಗಡೆ ಕಡೆ ಸಿತ್ತಿ ಶುದ್ಧ ಮುದ್ರಿಕೆ ಹಿರಿದಕ್ಕೆ ಹೋಗುತ್ತೆ ಹಂಗಾಗಿ ಕೋಟೆ ಕಟ್ಟಿದ್ದೀರಿ ಅಣ್ಣ ಅಣ್ಣ ಶುದ್ಧ ಮುದ್ರೆ ಮಾಹಿತಿ ಅಣ್ಣ ಅವತ್ತು ಅಂಚೆ ತೆಗೆದುಕೊಳ್ಳೆ ಅಂಚೆ ಅದೇ ಪ್ರಕಾರ ಸಂತೋಷ ಮೂರ್ತಿಯನ್ನು ಸಂತೋಷದ ಮದಿಪ್ಪಳಂದು ಅದೇ ಪ್ರಕಾರ ನಾನು ಬರಲು ಹೋಳಿಗೆಡೆ ಏನು ಚಿಕ್ಕ ದೇವತರಲ್ಲ ಇನ್ನು ಹಿಂದಲೇ ಚಿಕ್ಕ ದೇವತರು ಹೊಂಟಿಗೆ ಅದೇ ಪ್ರಕಾರ ಬರಲು ಹೋಳಿಗೆಡೆ ದಾಂಪತ್ಯ ಜೀವನಗಾಡು ಸಂಸಾರಗಾಡು ವರ್ತಿಗಟ್ಟದು ಎಡತದೆ ಬಲಭಾಗದಲ್ಲಿ ಸಾಗುತ್ತದೆ ಸಂಪ್ರದಾಯ ದೇವಿ ಬರ್ತಾರೆ ಕಾಲಾದಿ ಆಟಗಳ ಅಡ್ಡ ಮುಂಡಿದ ಅವರ ಅಂಚತ್ತ ಸಂತೋಷ ಇರೋದು ಸಂಜೆ കട്ടുകെട്ടല് കേട്ടോ മാർപ്പ് പങ്കില് ഇരിപ്പുണ്ടോ മാർപ്പ് ഇരിക്കോടോ കേട്ടോ അഞ്ചത്തെ കറുത്തുകളെ അഞ്ച മിത്ത് മിത്ത് മീത് മേലിലോ കൊടു നമ്മുടെ നമ്പാണിക്ക് പാർവതി ಪರಮೇಶ್ವರಿ കേട്ടോ ತಿರುತ್ತಿ ಬಂದ್ಕೊಡು ಭೂಲೋ ಕೊಡು ಬ್ರಹ್ಮದ ಮದಿ ಬ್ರಹ್ಮದ ಮದಿಪ್ಪು ಸರಿಯಾದ ಸಾಪದ ಮಾಡಿ ದೆಯ್ಯ ಕೊಡ್ತೀನಿ ಅದೇ ಪ್ರಕಾರ ನಾವು ಅಂಚ ಮಿತ್ತಿ ಅಂಚ ಪುಣ್ಯ ಭೂಮಿಗೆ ಸ್ವಾಮಿನ ಅಪ್ಪಣೆ ದೆತೊಂದು ಸರ್ವೇ ಇಲ್ಲ ಬತ್ತನಾಗ್ಲಿ ಬೆರಪ್ಪ ಮಿತ್ತಲ ಹೋಗುತ್ತಿದ್ದೀರ ನನ್ನ ಮೂಲೆನೇ ಮುಗಿಸ್ಬೇರಾಗಲಿ ಆಗಲೇ ದೇವರಡು ಗುಳ್ಳಾಗ್ಲಿ ದೇವರಡು ಗುಳ್ಳುಂಡೇರಿ ಮಾಡೋಡು ಗುಳ್ಳಾಗ್ಲು ಮಾಡೋಡು ಇಂಚಿನ ಕಟ್ಟೆಡು ಗುಳ್ಳಾಗ್ಲು ಕಟ್ಟೆಡಿ ಅವೇ ಪ್ರಕಾರ ಮಣೊಟ್ಟು ಗುಳ್ಳಾಗ್ಲು ಮಣೊಟ್ಟು ಅಂಚಿನೆ ತರವಡ್ಡು ಗುಳ್ಳಾಗ್ಲು ತರವಡು ಮಣವಂಚೆಡು ಗುಳ್ಳಾಗ್ಲು ಮಣವಂಚೆಡು ಅಂಚ ನೀರು ಗುಳ್ಳಾಗ್ಲು ನೀರು ಗುಳ್ಳಾಗ್ಲು ಅಂಚಿನೆ ಚೂಟುಗಳ ಮಾತ ಅವ ರೀತಿ ನಿಂತಿರ ಅವೇ ಪ್ರಕಾರ ಕಡೆ ಸಿದ್ಧ ನಮ್ಮ ಅಣಿಗೆ ಪ್ರಕಾರ ಅಂಚಿನ ಎಂಕ್ ಅಲ್ಲ ಈ ಸ್ವಾಮಿ ಏನನ್ನ ಕೈತಾಳೆ ಬಣ್ಣ ಏನು ಸ್ವಾಮಿನ ಕೋಪ ತಗ್ಗಡ್ಡ ಏನು ಸಾವಿನ ರಥ ಬಾಗೊಡ್ಬೋದು
ಸೋಲಟ್ಟು ಸುತ್ತಲಂತ ಅದು ಕೊಟ್ಟು ನಿಂತಿನ ಕಾರ್ಯ ಸೌಭಾಗ್ಯ ಪ್ರಕ ಅದು ಕೊಟ್ಟು ಒಟ್ಟು ಪೊಲಿಗಡೆ ಅಕ್ಲೆ ಇತ್ಯಾದಿ ಕೊಂಡ ಅಥವಾ ನಿಂತಿನ ಕಾರ್ಯ ನಿಂತಿನ ಕಲ್ಲ ಅಕ್ಲ ಕೈ ಬೆಜಿದು ಕೊಟ್ಟು ಒಟ್ಟು ಪೊಲಿಗಡೆ ಸಂಸಾರ ನಂಬಾಣಿಯನ್ನು ನಾನಂತೆ ಅವು ನಗದಾನೆ ಗಾವಡು ಅಥವಾ ಸಂಸಾರ ಗಾವಡು ಅಥವಾ ಬಂಜಿನ ಪುಣ್ಯ ಗಾವಡು ತಿರುಗುಲ ಬೆತ್ತ ಗಾವಡು ಸಂಜೆ ಕೈಗೆ ಬದುಕು ಬಾಜು ಕೊಟ್ಟು ಕೊಡಿ ಸಾಕು ನಮ್ಮನೆಗೆ ಬರ್ತಿರುವಂತ ಹೌದು ಸಂಸಾರ ಕಟ್ಟ ಮಾಡಿ ಕಟ್ಟೆ ಕಟ್ಟೆ ನಿಂತಿನ ಕಾರ್ಯ ಅಂಬಾಣಿಗೆ ಪ್ರಕಾರ ಈಗಲೇ ಸುಪ್ಪನಾದಿಗೆ ಸೋಬಂದ ನಿಂತಿನ ಕಾರ್ಯ ಬಂತಾವ ಅವೇ ಪ್ರಕಾರ ಈಗಲೇ ನಿಂತಿನ ಕಾರ್ಯದ ಬಾಣಿ ನಾವು ಏನೇ ಉತ್ತು ಪ್ರಕಾರ ಸರಿಯಂತ್ರ ಮಾದಕಲೆ ಅವೇ ಪ್ರಕಾರ ಉಳ್ಳುಗುಂದ ನಾಡ್ತದೆ ಮಾದಕಲೆ ನಮ್ಮ ಗಡ್ಡ ಸಿಕ್ಕಿದ್ದು ಗುಬಾಳ ಬಾಡನ ತೀರಿಸಿರ್ತಾರೆ ಅವೇ ಪ್ರಕಾರ ಗುಬಾಳ ಬಾಡಿದ್ರೆ ನಿಂಗಲ ಕಾರ್ಯ ಅಲ್ಲ ಗುಬಾಳ ಬಾಡದೆ ಮಾಡಿರ್ತು ಮಾಡಿ ಓ ಬಾಣಿಗೆ ನನ್ನ ಸಂಸಾರ ಮಾಡಿದ ನಾನು ಅದಕ್ಕೆ ಹೇಳಿದ ಮಾಡಿಗೆ ನಾನು ದುಂಬಳಿಗೆ ಬುರ್ಲು ಪೊಲಿಗಿದೆ ನಾಗ ನಾನು ಗಾಡು ನನ್ನ ಮಿತ್ರ ನಾವು ನಾನು ದುಂಬುದಿಗೆ ಕೈ ಹಿಡಿದು ತಪ್ಪಂದ್ರೆ ಮತ್ತೆ ಮಾಡಿ ಅವೇ ಪ್ರಕಾರ ಬಂಜೆ ಜೋಪಣಿಗೆ ಕಿರ್ತನ ಕಾರ್ಯ ಅಥವಾ ಅಂಬಾನಿಯ ಪ್ರಕಾರ ಕಾರ್ಯ ನಂಬಾನಿರು ಸೋಲಾಕಿ ಸುತ್ತಲಂದ ಅದು ಕೊರ್ದು ಅವು ಸೊಪ್ಪನಾದಿಗಳು ಹೇಳಿದ ನಂಬಾನಿ ಪ್ರಕಾರ ನಂತರ ಆಡೆ ಮಾಡಿದ ಇಷ್ಟ ಮಾಡಿದ್ರೆ ಸಂಸಾರ ವರ್ಷ ಅಂತ ಮಾಡಿದ ಗಿರಿತನ ನೆನಪ ಕೈಟ್ಟು ಒಂದಾದು ಕೊರ್ದು ಮಾಡಿ ಸಾಧಿಸಿದ್ದು ಕೊರ್ದು ಬಜ್ಜೆ ನಂಬಾಣಿಗೆ ಕಡೆದಿತ್ತು ನಂಬಾಣಿ ಮುಂದಿನ ನಾಲ್ಕು ಮಾಡಿ ಕಡೆದಿತ್ತಿಗೆ ರಾಜಂಜೆ ಕೊಡ್ತು ಪೂಜೆಂಜ ಕಟ್ಟಿಗೆ ಯುದ್ಧಾಪುರಂಜ ಹೊರ್ತಾಂಡು ಮಾಡಿ ಅದೇ ಡೋಲ್ 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 ಲಕ್ಕನ